ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನನ್ನ ಹೆಸರು ಮನೋಜ್. ಸೊ ವೆಲ್ಕಮ್ ಬ್ಯಾಕ್ ಟು ಡೇ 14 ಆಫ್ ಅವರ್ ಡಿ ಎಸ್ ಎಸ್ ಸೀರೀಸ್. ಸೊ ಇವತ್ತು ನಾವೇನು ಮಾಡ್ತೀವಿ ಅಂತಂದರೆ ಎಗೇನ್ ಇವತ್ತು ಕೂಡ ಪ್ಯಾಟರ್ನ್ಸ್. ಸೊ ಈ ಪ್ಯಾಟರ್ನ್ಸಲ್ಲಿ ಇನ್ನು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುವಂತಹ ಪ್ಯಾಟರ್ನ್ಸ್ನ ನಾವು ನೋಡ್ತೀವಿ. ನಾನು ಹೇಳ್ತಾ ಇದ್ದೀನಿ ಮೊದಲಿಂದ ಪ್ಯಾಟರ್ನ್ಸ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಯಾವುದೇ ಇಂಟರ್ವ್ಯೂಗೆ ಹೋದರೂ ಕೂಡ ನಿಮಗೆ ಪ್ಯಾಟರ್ನ್ಸ್ ಅನ್ನೋದು ಇನ್ ಜನರಲ್ ಆಗಿ ಫಸ್ಟ್ ಪ್ಯಾಟರ್ನ್ಸ್ ಕೊಟ್ಟೇನೆ ಅದಾದಮೇಲೆ ಲೈಕ್ ಪ್ಯಾಟರ್ನ್ನ ಕೊಟ್ಟು ಲಾಜಿಕ್ನ ಪ್ರಿಂಟ್ ಮಾಡ್ಲಿಕ್ಕೆ ಹೇಳ್ತಾರೆ ಅಥವಾ ಲಾಜಿಕ್ನ ಬರೀಲಿಕ್ಕೆ ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಆ ಸಿಚುವೇಶನಲ್ಲಿ ನಿಮಗೆ ಹೇಗೆ ಬರಿಬೇಕು ಅಥವಾ ಹೇಗೆ ಅನಲೈಸ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಆ ಅನಲೈಸಿಂಗ್ ಸ್ಕಿಲ್ಸ್ನೇ ನಾವು ಲಾಸ್ಟ್ ಒಂದು 3-4 ಡೇಸ್ ಅಂದರೆ 3-4 ಸೀರೀಸಿಂದನೂ ಅಂದರೆ 3-4 ವಿಡಿಯೋಸಿಂದನೂ ಹೇಳ್ಕೊಂಬರ್ತಾ ಇದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ನಾವು ಟೈಮ್ ಕಾಂಪ್ಲೆಕ್ಸಿಟಿ ಅದಕ್ಕೆಲ್ಲ ಹೋಗೋಣ. ಓಕೆ, ಸೊ ಈಗ ಸೊ ನಾವು ಪ್ರೀವಿಯಸ್ ಸೆಷನ್ಸಲ್ಲಿ ನಾನು ಆಲ್ರೆಡಿ ಒಂದಷ್ಟು ಅಸೈನ್ಮೆಂಟ್ಸ್ ಕೊಟ್ಟಿದ್ದೀನಿ. ಸೊ ಇನ್ ಕೇಸ್ ನೀವು ಯಾರಾದ್ರೂ ನೋಡಿ ಅದನ್ನು ಲೈಕ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹೇಗೆ ಬಂದಿದೆ ಅಥವಾ ನಿಮಗೆ ಯಾವ ರೀತಿ ಪ್ಯಾಟರ್ನ್ ಬರುತ್ತೆ ಆ ಪ್ಯಾಟರ್ನ್ನ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸೊ ದಟ್ ಐಲ್ ಗೆಟ್ ಟು ನೋ ಯಾವ್ಯಾವ ರೀತಿ ಪ್ಯಾಟರ್ನ್ಸ್ಗಳನ್ನ ನೀವು ಪ್ರಿಂಟ್ ಮಾಡಬಹುದು ಅಂತ. ಓಕೆ, ಸೊ ಲೆಟ್ ಮೀ ಶೇರ್ ಮೈ ಸ್ಕ್ರೀನ್. ಇವತ್ತಿನ ಲೈಕ್ ಪ್ಯಾಟರ್ನ್ಸ್ ಹೇಗಿರುತ್ತೆ ಅಂತ ಇವತ್ತು ಸ್ವಲ್ಪ ಚೆನ್ನಾಗಿರುತ್ತೆ ನೋಡಿ. ಸೊ ಪ್ರೀವಿಯಸ್ ಡೇ ಅಲ್ಲಿ ನೋಡೋದಾದ್ರೆ ಡೇ 13 ಯಾವ್ಯಾವ ಪ್ಯಾಟರ್ನ್ಸ್ ನೋಡಿದ್ವಿ? ಡೇ 13 ಸೊ ಈ ಥರದ್ದೆಲ್ಲ ಪ್ಯಾಟರ್ನ್ಸ್ ನೋಡಿದ್ವಿ, ಈ ಥರ ಸಿಂಗಲ್ ಓಕೆ ಹಿಂಗೆಲ್ಲ. ಇದನ್ನ ನಾವು ಫೈನಲ್ ಆಗಿ ಕ್ಲೋಸ್ ಮಾಡಿದ್ದಲ್ವಾ. ಸಿಮಿಲರ್ಲಿ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ನಮ್ಮ ಪ್ಯಾಟರ್ನ್ಸ್ ಹೇಗಿರುತ್ತೆ ಅಂದರೆ ಇಮ್ಯಾಜಿನ್. ಓಕೆ, ಸೊ ಒಂದು ಸೆಕೆಂಡ್. ನನ್ನ ಪ್ಯಾಟರ್ನ್ ಏನಂತ ಹೇಳಿದ್ರೆ ನನ್ನ ಪ್ಯಾಟರ್ನ್ ಬಂದ್ಬಿಟ್ಟು ನೋಡಿ, ಸ್ಟಾರ್ ಈ ತರ. ಓಕೆ, ಇದು ನನ್ನ ಪ್ಯಾಟರ್ನ್. ಸೊ ಇಫ್ ಐ ಸೇ ಒನ್ ಸೆಕೆಂಡ್. ಸೊ ಇಫ್ ಐ ಸೇ ಆರ್ ಈಕ್ವಲ್ ಟು 3 ಅಂದ್ರೆ n ಈಕ್ವಲ್ ಟು 3 ಅದ್ರ ತಗೊಳ್ಳಿ ಅಥವಾ ನಂಬರ್ ಆಫ್ ರೋಸ್ ಈಕ್ವಲ್ ಟು 3 ಅಂತ ತಗೊಳ್ಳಿ. ನನಗೆ ಯಾವಾಗ 3 ರೋಸ್ ಅಂತ ಹೇಳ್ತೀನಿ ನನಗೆ ಈ ತರದ ಟ್ರಯಾಂಗಲ್ ಪ್ರಿಂಟ್ ಆಗಬೇಕು ಅನ್ನೋದು ನನ್ನ ರಿಕ್ವೈರ್ಮೆಂಟ್. ಈಗ ಇನ್ ಜನರಲ್ ಆಗಿ ನಮ್ಗೆ ಆಲ್ರೆಡಿ ಗೊತ್ತು ಹೇಗೆ ಟ್ರಯಾಂಗಲ್ನ ಪ್ರಿಂಟ್ ಮಾಡೋದು ಅಂತ, ಅಂದರೆ ಲೈಕ್ ಯಾವ ರೀತಿ ಅನಲೈಸ್ ಮಾಡೋದು ಅಂತ. ಸೊ ಫಸ್ಟ್ ಥಿಂಗ್ ವಾಟ್ ಐ ವಿಲ್ ಡೂ, ಲೆಟ್ ಮಿ ಟೇಕ್ ದಟ್ ಬಾಕ್ಸ್. ಓಕೆ, ಸೊ ಸೇಮ್ ನೀವು ಯಾವುದೇ ಪ್ರಾಬ್ಲಮ್ ತೊಗೊಂಡ್ರು ಈ ಮ್ಯಾಟ್ರಿಸಲ್ಲಿ ಹಾಕ್ಕೊಳ್ಬೇಕು. ಸೊ ನಾ ಹೇಳ್ತೀನಿ. ಸೊ ಈ ಮ್ಯಾಟ್ರಿಸಲ್ಲಿ ಹೆಂಗಿದೆ ಅಂತಂದರೆ, ಓಕೆ, ಸೊ ನನಗೆ ಇನ್ನೊಂದು ಅಡಿಷ್ನಲ್ ಆಗಿರುವಂತಹ ಬಾಕ್ಸ್ ಬೇಕು. ಸೊ ಒನ್ ಸೆಕೆಂಡ್. ಓಕೆ ನೋಡಿ, ಈಗ ನಾನು ಪ್ರಿಂಟ್ ಮಾಡಿದೆ. ಇಲ್ಲಿ ನೋಡಿ, ಇಲ್ಲಿ ನಂಬರ್ ಆಫ್ ರೋಸ್ ಎಷ್ಟಿದೆ ಅಂತಂದ್ರೆ 3 ರೋಸ್ ಇದೆ. 1, 2 ಆ್ಯಂಡ್ 3 ರೋಸ್. ವೆನ್ ಐ ಸೇ 3 ರೋಸ್, ನನಗೆ ಒಂದು ಸ್ಟಾರ್ ಪ್ರಿಂಟ್ ಆಗಿ ಅದಾದ್ಮೇಲೆ ಈ ಥರ 3 ಸ್ಟಾರು, ಆಮೇಲಿಂದ 5 ಸ್ಟಾರ್ ಪ್ರಿಂಟ್ ಆಗಬೇಕು. ದಿಸ್ ಇಸ್ ಯೂನಿಕ್ ಆಗಿರುತ್ತೆ. ಸೊ ಹಾಗಾದ್ರೆ ನಾನು ಇದನ್ನ ಪ್ರಿಂಟ್ ಮಾಡೋದು ಹೇಗೆ? ವೆನ್ ಐ ಸೇ n ಈಕ್ವಲ್ ಟು 3 ಅಥವಾ ನಂಬರ್ ಆಫ್ ರೋಸ್ ಈಕ್ವಲ್ ಟು 3 ಅಂತ, ಅವಾಗ ನನಗೆ ಈ ತರದ ಟ್ರಯಾಂಗಲ್ ಪ್ರಿಂಟ್ ಆಗಬೇಕು. ಆಯ್ತಾ? ಈ ತರ ಟ್ರಯಾಂಗಲ್ ಪ್ರಿಂಟ್ ಆಗಬೇಕು ಅಂದ್ರೆ ಫಸ್ಟ್ ನಾವು ಅನಲೈಸ್ ಮಾಡಬೇಕಾಗಿರೋದು ಏನು? ನನಗೆ ಬೇಕಾಗಿರೋದು, ನಾನು ಐಡೆಂಟಿಫೈ ಮಾಡಬೇಕಾಗಿರೋದು ಇದನ್ನ. ಸೊ ಯಾವಾಗ ನಾನು ಇದನ್ನ ಐಡೆಂಟಿಫೈ ಮಾಡ್ತೀನಿ, ದೆನ್ ದಿಸ್ ವಿಲ್ ಬಿ ವೆರಿ ಈಸಿ. ಸೊ ಹಾಗಾದ್ರೆ ವೆನ್ ಐ ಸೇ ನಂಬರ್ ಆಫ್ ರೋಸ್ ಈಕ್ವಲ್ ಟು 3, ಇಲ್ಲಿ ನನಗೆ ಎಷ್ಟು ಸ್ಪೇಸ್ಗಳು ಪ್ರಿಂಟ್ ಆಗಬೇಕು? ನನಗೆ ಇಲ್ಲಿ 2 ಸ್ಪೇಸ್ಗಳು ಪ್ರಿಂಟ್ ಆಗಬೇಕು. ಓಕೆ, ಸೊ ಸಪೋಸ್ ಇಲ್ಲಿ n ಈಕ್ವಲ್ ಟು ನಾನು ಹೇಳ್ಬೋದಲ್ಲ r-1 ಅಂತ ಹೇಳ್ಬೋದಲ್ಲ, ಯಾಕೆಂದ್ರೆ 2 ಈಗ ಇಲ್ಲಿ 3 ಇದೆ ಅಂತ ನನಗೆ ಐ ವಾಂಟ್ ಟು ಪ್ರಿಂಟ್ 2 ಅಂದಾಗ r-2. ಸೊ ಹಾಗಾದ್ರೆ ನಾನೇನು ಹೇಳ್ತೇನೆ, ಇಫ್ ಐ ಸೇ r ಇಸ್ ಈಕ್ವಲ್ಸ್ ಟು 4, ಅವಾಗ ನನಗೇನು ಪ್ರಿಂಟ್ ಆಗಬೇಕು? ಈ ತರ 3 ಸ್ಪೇಸಸ್ ಪ್ರಿಂಟ್ ಆಗಬೇಕು. ಅಂಡ್ ದಿಸ್ ಇಸ್ ದ ನನಗೆ ಬೇಕಾಗಿರೋ ಪ್ಯಾಟರ್ನ್. ಫಸ್ಟ್ ಈ ತರ ಟ್ರಯಾಂಗಲ್ ನಾನು ಪ್ರಿಂಟ್ ಮಾಡ್ಬೇಕಂದ್ರೆ ಫಸ್ಟ್ ನಾನು ಇಲ್ಲಿರೋ ಸ್ಪೇಸಸ್ನ ಪ್ರಿಂಟ್ ಮಾಡಬೇಕು. ಸೊ ಇದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ, ಇದನ್ನ ಫಸ್ಟ್ ನಾವು ಪ್ರಿಂಟ್ ಮಾಡೋಣ, ಆಮೇಲಿಂದ ವಿ ಕ್ಯಾನ್ ಗೋ ಫಾರ್ ಡಿಫ್ರೆಂಟ್ ಥಿಂಗ್ಸ್. ಸೊ ನಾನೇನು ಹೇಳ್ತೀನಿ ಅಂದ್ರೆ, ಸೊ ವಿ ನೀಡ್ ಟು ಪ್ರಿಂಟ್ ದಿಸ್. ಓಕೆ, ಸೊ ಈಗ ಇದನ್ನ ಪ್ರಿಂಟ್ ಮಾಡ್ಲಿಕ್ಕೆ ನಮ್ಗೆ ಏನೇನು ಗೊತ್ತಿದೆ, ನಾವು ಆಲ್ರೆಡಿ ಇದನ್ನ ಪ್ರಿಂಟ್ ಮಾಡ್ಬಿಟ್ಟಿದೀವಿ. ಸೊ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ಈ ಕಂಡೀಷನ್ ಅಲ್ಲಿ ನನಗೆ ಸೊ ಲೆಟ್ ಸಪೋಸ್ ಇಲ್ಲಿ
ನನಗೆ r = 3 ಅಂತ ಕೊಟ್ಟಾಗ ನನಗೆ ಇಲ್ಲಿ ಏನಾಗಬೇಕು, ಈಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಫರ್ಗೆಟ್ r = 3. ಒಂದು ನಿಮಿಷ. ಈಗ ಇದು 0 1 0 1 2, ಇದು ಕೂಡ 0 1 2. ನಾ ಹೇಳ್ತೀನಿ ವೆನ್ i = 0 ಅವಾಗ 1 2 3 ಸ್ಪೇಸಸ್ ಪ್ರಿಂಟ್ ಆಗಬೇಕು. ಆಯ್ತಾ? ಸೊ ಒಂದು ಸೆಕೆಂಡ್. ಓಕೆ, ವೆನ್ i = 0 3 ಸ್ಪೇಸಸ್ ಪ್ರಿಂಟ್ ಆಗಬೇಕು. ವೆನ್ i = 1 2 ಸ್ಪೇಸಸ್ ಪ್ರಿಂಟ್ ಆಗಬೇಕು. ಕರೆಕ್ಟಾ? ವೆನ್ i = 2 ನನಗೆ 1 ಸ್ಪೇಸ್ ಪ್ರಿಂಟ್ ಆಗಬೇಕು. ಇದು ನನ್ನ ಮೊದಲನೇ ಕ್ರೈಟೀರಿಯಾ. ಹಾಗಾದ್ರೆ ಇದನ್ನ ಹೇಗೆ ಪ್ರಿಂಟ್ ಮಾಡೋದು? ನಾವು ಗೋ ಬ್ಯಾಕ್ ಇಲ್ಲಿಗೆ. ಸೊ ಇದನ್ನ ಕ್ಯಾನ್ಸಲ್ ಮಾಡೋಣ. ಸೊ ಇಲ್ಲಿ ನಾ ಹೇಳ್ತೀನಿ ಡೇ 14 ಅಂತ. ನಾವು ಈ 14 ಒಳಗಡೆ ನಾನು ಹೇಳ್ತೀನಿ ಸೊ ನೋಟ್ಸ್ ಡಾಟ್ IPYNB ಅಂತ. ಸೊ ಇದರಲ್ಲಿ ಕೋಡ್ನ ತಗೊಳ್ಳೋಣ. ಸೊ ಇದರಲ್ಲಿ ನಾ ಹೇಳ್ತೀನಿ ಸೊ ಫಾರ್ i in range of, ಓಕೆ, ಸೊ ರೇಂಜ್ ಆಫ್ r ಅಂತ ಹಾಕೋಣ. ಸೊ ಮೀನಿಂಗ್, ಸೊ ಇಫ್ ಐ ಸೇ r = 3, ಓಕೆ, ನಾವು ಇಮ್ಯಾಜಿನ್ ಇದನ್ನ ಹೇಳ್ತಾ ಇದ್ದೀನಿ ಇಲ್ಲಿ ಪ್ರಿಂಟ್ ಆಫ್ i ವ್ಯಾಲ್ಯೂ, ಆಮೇಲೆ ಫಾರ್ j in ರೇಂಜ್ ಆಫ್. ಇಲ್ಲಿ ನೋಡೋಣ, ಇಲ್ಲಿ ಏನು ಹೇಳ್ತಾ ಏನಂದ್ರೆ, ಓಕೆ, ಜೇನು ಕೂಡ ನಾನು r ಅಂತಾನೆ ತಗೊಳ್ಳೋಣ ಸದ್ಯಕ್ಕೆ. ಇಲ್ಲಿ ಜಸ್ಟ್ ಪ್ರಿಂಟ್ ಆಫ್ i, j ಅಂತ ಹಾಕೋಣ. ಸೊ ಏನ್ ಬರುತ್ತೆ ಫಸ್ಟ್ ಅನಲೈಸ್ ಮಾಡೋಣ, ಆಮೇಲೆ ವಿ ಕ್ಯಾನ್ ಡೂ ಸ್ಟೆಪ್ ಬೈ ಸ್ಟೆಪ್. ನಾವು ಪ್ರಿಂಟ್, ನಮಗೆ ಕರ್ನಲ್ ಬೇಕು, ಕರ್ನಲ್ ಚೂಸ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಪ್ರಿಂಟ್ ಮಾಡ್ತು. ಸೊ ನನಗೆ ಹಂಗೆ ಬೇಡ. ಸೊ ವಾಟ್ ಐ ಗೋ ಹಿಯರ್, ಇಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ನ ಕ್ಲೋಸ್ ಮಾಡ್ತೀನಿ. ನಾವು 0 ಆದ್ಮೇಲೆ 0 0 0 1 0 2 ಈ ತರ ಬರ್ತಿದೆ. ಬಟ್ ನನಗೆ ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಸೊ ನನಗೆ ಬೇಕಾಗಿರೋದು ನಾ ಹೇಳ್ತೀನಿ ಇಲ್ಲಿ ಪ್ರಿಂಟ್ ಆಫ್ i j ಅಲ್ಲ. ಸೊ ಇದನ್ನ r - i ಅಂತ ಹಾಕಿ, ಸೊ ಇದನ್ನ ಜಸ್ಟ್ ಪ್ರಿಂಟ್ ಆಫ್ j ಅಂತ ಪ್ರಿಂಟ್ ಮಾಡಿ ಎಂಟರ್. ಈ ತರ ಬಂತು. 0 0 ಬಂದಾಗ 0 1 2, 0 1 ಬಂದಾಗ 0 1. ಅಂದ್ರೆ ನಾನು ಏನು ಹೇಳಕ್ ಟ್ರೈ ಮಾಡ್ತೇನೆ, ಸಪೋಸ್ ಇಫ್ ಇಟ್ ಈಸ್ r, ನಾನು ಇಲ್ಲಿ ಹೇಳ್ತೀನಿ ಎಂಡ್ ಹಾಕೋಣ. ಎಂಡ್ ಈಸ್ ನಥಿಂಗ್. ಸೊ ಎಂಡ್ ಅಲ್ಲಿ ಏನೂ ಆಗ್ತಾ ಇಲ್ಲ, ಎಂಟರ್. ಇವಾಗ ಏನು ಹೇಳ್ತಾನೆ, 0 0 1 2 ಪ್ರಿಂಟ್ ಆಯ್ತು. 1 ಬಂದಾಗ 0 1 2 ಇದೇ ಪ್ರಿಂಟ್ ಆಗ್ತಾ ಇದೆ. ಸೊ ಮೀನಿಂಗ್ ನಾನೇನು ಟ್ರೈ ಮಾಡ್ತಿದ್ದೀನಿ ಅಂದ್ರೆ, ಇಫ್ ಐ ವಾಂಟ್ ಟು ಪ್ರಿಂಟ್ ದಿಸ್ ಅಲ್ಲ, ಸೊ ಈಗ ಸದ್ಯಕ್ಕೆ ಏನಾಗ್ತಾ ಇದೆ ಅಂತಂದ್ರೆ ಹಿಂಗ್ ಬರ್ತಾ ಇದೆ. ಕರೆಕ್ಟಾ? ಹಿಂಗಿದೆ. ಇವಾಗ ನಾನು 0 ಅಂತ ಹೇಳಿದಾಗ 0 1 2 ಪ್ರಿಂಟ್ ಆಗ್ಬೇಕು. 1 ಅಂತ ಹೇಳಿದಾಗ 0 1 ಪ್ರಿಂಟ್ ಆಗ್ಬೇಕು. 2 ಅಂತ ಹೇಳಿದಾಗ 0 ಪ್ರಿಂಟ್ ಆಗ್ಬೇಕು. ಕರೆಕ್ಟ್ ಅಲ್ವಾ? ದಿಸ್ ಇಸ್ ಆರ್ ಲಾಜಿಕ್. ನಾನು ಅದನ್ನ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ನಾನೇನು ಹೇಳ್ತೀನಿ, r ಹತ್ರ ಇಫ್ ಐ ಸೇ r - i ಅಂತ ಹೇಳಿದಾಗ ನನಗೆ, ಓಕೆ, ಕಾಪಿ ಮಾಡ್ಕೊಳ್ಳೋಣ ಇದನ್ನ. ಈಗ r - i ಅಂತ ಹೇಳಿದಾಗ ಎವ್ರಿ ಟೈಮ್ ಇಲ್ಲಿ ಡಿಕ್ರಿಮೆಂಟ್ ಆಗುತ್ತಲ್ವಾ? ಸೊ ಹಂಗಾಗಿ ನನಗೆ ಏನ್ ಬರುತ್ತೆ, ಇಲ್ಲಿ 0 ಬಂದಾಗ 0 1 2 ಬಂತು, 1 ಬಂದಾಗ 0 1 ಬಂತು, 2 ಬಂದಾಗ 0 ಬಂತು. ಸೊ ದಿಸ್ ಇಸ್ ಕರೆಕ್ಟ್. ದಿಸ್ ಇಸ್ ವಾಟ್ ಐ ವಾಂಟೆಡ್. ನಾವು ಕಾಪಿ ಮಾಡ್ಕೊಳ್ಳಿ, ಇಲ್ಲಿಗೆ ಹೋಗೋಣ. ಈಗ ಇನ್ಸ್ಟೆಡ್ ಆಫ್ ಜೆ ನಾ ಏನು ಹೇಳ್ತೀನಿ, ಇನ್ಸ್ಟೆಡ್ ಆಫ್ ಜೆ ನಾನು ಐಫನ್ ಹಾಕ್ತೀನಿ ಅಷ್ಟೇ. ನಾವು ಸೇವ್ ಇಟ್, ಇದನ್ನ ಎಂಟರ್. ನಾವು ಈ ತರ ಬಂತು. ಈಗ ನಾನು ಏನ್ ಮಾಡ್ತೀನಿ, ಐ ವಿಲ್ ಕಮೆಂಟ್ ಔಟ್ ಪ್ರಿಂಟ್ ಆಫ್ ಐ ಡೋಂಟ್ ವಾಂಟ್ ಪ್ರಿಂಟ್ ಆಫ್ ನಾವು ನೋಡಿ, ನನಗೆ ಬೇಕಾಗಿರೋದು 3x3 ಟ್ರಯಾಂಗಲ್ ಬಂತಲ್ಲ. ಸೊ ದಿಸ್ ಇಸ್ ವಾಟ್ ಐ ವಾಂಟ್. ಸೊ ದ ಫಸ್ಟ್ ಥಿಂಗ್ ಇಸ್ ವಿ ಅಚೀವ್ಡ್ ಇಟ್ ದಿಸ್ ಒನ್. ನೆಕ್ಸ್ಟ್ ಥಿಂಗ್ ನಾ ಏನ್ ಮಾಡ್ತೀನಿ, ಇದನ್ನೇ ಕಾಪಿ ಮಾಡ್ಕೊಳ್ತೀನಿ. ಸೊ ಇದಾದ್ಮೇಲೆ ನಾನು ಇಲ್ಲೊಂದು ಪ್ರಿಂಟ್ ಸ್ಟೇಟ್ಮೆಂಟ್ ಬರೀತೀನಿ. ಏನಂತ, ಪ್ರಿಂಟ್ ಆಫ್ ಸಪೋಸ್ 80 ಗೈಸ್ ಅಂತ, 80 ಕನ್ನಡಿಗರು ಅಂತ ಹಾಕ್ತೀನಿ. ನಾವು ಏನ್ ಪ್ರಿಂಟ್ ಆಗುತ್ತೆ ನೋಡಿ, 3 ಐಫನ್ ಆದ್ಮೇಲೆ IT ಕನ್ನಡಿಗರು, 2 ಐಫನ್ ಆದ್ಮೇಲೆ IT ಕನ್ನಡಿಗರು, 1 ಐಫನ್ ಆದ್ಮೇಲೆ IT ಕನ್ನಡಿಗರು. ಸೊ ಇನ್ಸ್ಟೆಡ್ ಆಫ್ ನಾನು ಸ್ಟಾರ್ ಹಾಕಿದೆ, ಸ್ಟಾರ್ ಅಂತ ಬರೋದು. ನಾನು ಜಸ್ಟ್ ಒಂದು ನೇಮ್ ಹಾಕಿದ್ದೀನಿ, ಸೊ ದಟ್ ನೇಮ್ ಪ್ರಿಂಟ್ ಆಗ್ತಾ ಇದೆ. ಈಗ ನೆಕ್ಸ್ಟ್ ನನಗೆ ಬೇಕಾಗಿರೋದು ಏನಂದ್ರೆ,
ಇಫ್ ಐ ಸೇ ಇಲ್ಲಿ ವೆನ್ ಐ ಸೇ ಆರ್ ಈಕ್ವಲ್ ಟು 3 ಅಲ್ಲ, ಇಲ್ಲಿ ಫಸ್ಟ್ 1 ಸ್ಟಾರ್ ಪ್ರಿಂಟ್ ಆಗಬೇಕು, ಆಮೇಲೆ 3 ಸ್ಟಾರ್ಸ್ ಪ್ರಿಂಟ್ ಆಗಬೇಕು, ಆಮೇಲೆ 4 ಸ್ಟಾರ್ಸ್ ಪ್ರಿಂಟ್ ಆಗಬೇಕು, ಐ ಮೀನ್ 5 ಸ್ಟಾರ್ಸ್. ಅಂದ್ರೆ ಡಬಲ್ ಆಗ್ತದೆ, 1 3 5 ಹಿಂಗಾಗ್ತಾ ಇದೆ. ಸೊ ಈಗ 1 3 5 ಸೀರೀಸ್ನ ನಾನು ಪ್ರಿಂಟ್ ಮಾಡಬೇಕು. ಅದಕ್ಕೆ ನಾ ಏನು ಮಾಡ್ತೀನಿ, ಸೊ ಇಲ್ಲಿ ಒಂದು ಟೆಂಪ್ ವೇರಿಯೇಬಲ್ನ ತಗೊಳ್ಳೋಣ, ಒಂದು ಫಾರ್ಮುಲಾ ಬರೆಯೋಣ. ಏನಂತ ಫಾರ್ಮುಲಾ ಅಂದರೆ, ನನಗೆ ಸೊ ಇಲ್ಲಿ ಏನಾಗ್ತಾ ಇದೆ, ನೀವು ಏನೇ ಆಗಲಿ ಫಸ್ಟ್ ಆಲ್ವೇಸ್ ಪೆನ್ ಅಂಡ್ ಪೇಪರ್ ಇಟ್ಕೊಂಡು ಲಾಜಿಕ್ನ ಕ್ರ್ಯಾಕ್ ಮಾಡ್ಲಿಕ್ಕೆ ಟ್ರೈ ಮಾಡಿ, ದೆನ್ ಅವಾಗ್ಲೇನೆ ನಿಮಗೆ ಬರುತ್ತೆ. ಸೊ ಇವಾಗ ನಾನು ಏನು ಮಾಡಿದೆ, ಇದನ್ನ ಪ್ರಿಂಟ್ ಮಾಡಿದೆ ಅಲ್ವಾ. ಸೊ ಇದನ್ನ ಪ್ರಿಂಟ್ ಮಾಡಿದ್ಮೇಲೆ, ಸೊ 1 ಸೆಕೆಂಡ್, ಓಕೆ, ಇದನ್ನ ಪ್ರಿಂಟ್ ಮಾಡಿದ್ಮೇಲೆ ಏನ್ ಬಂತು, ಇದು ಬಂತು. ಈಗ ನನಗೇನ್ ಬೇಕು ಅಂತ ಹೇಳಿದ್ರೆ, ಸೊ ನನಗೇನ್ ಬೇಕು ಅಂತ ಹೇಳಿದ್ರೆ ಈ ಸ್ಟಾರ್ಗಳು ಪ್ರಿಂಟ್ ಆಗ್ಬೇಕು, ಈ ಸ್ಟಾರ್ ಹಿಂಗ್ ಪ್ರಿಂಟ್ ಆಗ್ಬೇಕು, ಆಮೇಲೆ ಈ ತರ ಸ್ಟಾರ್ ಪ್ರಿಂಟ್ ಆಗ್ಬೇಕು. ಓಕೆ, ಹಿಂಗ್ ಪ್ರಿಂಟ್ ಆಗ್ಬೇಕು ಇನ್ ಜನರಲ್ ಆಗಿ. ಹಾಗಾದ್ರೆ ಇಲ್ಲಿಗೆ ಬರೋಣ, ಇಲ್ಲಿನ ಕರೆಕ್ಟ್ ಆಗಿರುತ್ತೆ. ಇಲ್ಲಿ ಓಕೆ 3 ಆಯ್ತು ನೋಡಿ. ಇದನ್ನ ಫಸ್ಟ್ ಅರ್ಥ ಮಾಡ್ಕೊಂಡು ಟ್ರೈ ಮಾಡೋಣ. ಅವಾಗ ಆರ್ ಈಕ್ವಲ್ ಟು 4 ಆಗಿದಾಗ ಇಲ್ಲಿ 3 ಸ್ಟಾರ್ಸ್ ಬಂತು, ಇಲ್ಲಿ ಆರ್ ಈಕ್ವಲ್ ಟು 3 ಆಗಿದಾಗ ಇಲ್ಲಿ 2 ಐಫನ್ಸ್ ಹಿಂಗ್ ಬಂತು. ಸೊ ಹಾಗಾದ್ರೆ ಐ ಈಕ್ವಲ್ ಟು 0 ಆಗಿದಾಗ 2 ಸ್ಪೇಸಸ್ ಬಂದು 1 ಸ್ಟಾರ್ ಪ್ರಿಂಟ್ ಆಗಿ 2 ಸ್ಪೇಸಸ್ ಪ್ರಿಂಟ್ ಆಗಬೇಕು. ಐ ಇಸ್ ಈಕ್ವಲ್ಸ್ ಟು 1 ಅಂತ ಹಾಕಿದಾಗ 1 ಸ್ಪೇಸ್ ಪ್ರಿಂಟ್ ಆಗಿ 3 ಸ್ಟಾರ್ಸ್ ಪ್ರಿಂಟ್ ಆಗಿ 1 ಸ್ಪೇಸ್ ಎಂಡ್ ಆಗಬೇಕು. ಐ ಈಕ್ವಲ್ ಟು 2 ಅಂತ ಹಾಕಿದಾಗ ಸ್ಪೇಸ್ ಪ್ರಿಂಟ್ ಆಗಬಾರ್ದು, 5 ಸ್ಟಾರ್ಸ್ ಇನ್ಸ್ಟೆಡ್ 5 ಸ್ಟಾರ್ಸ್ಗಳು ಪ್ರಿಂಟ್ ಆಗ್ಬೇಕು ಇಲ್ಲಿ. ಸೊ ಇವಾಗ ನನಗೆ ಬೇಕಾಗಿರೋ ಫಾರ್ಮುಲಾ ಏನು? ಸೊ ನಾನೊಂದು ಟೆಂಪ್ ವೇರಿಯೇಬಲ್ನ ತಗೊಳ್ಳೋಣ. ಸೊ ಟೆಂಪ್ ವೇರಿಯೇಬಲ್ ಅಲ್ಲಿ ಇಮ್ಯಾಜಿನ್ ನನಗೆ ಇಫ್ ಐ ಸೇ ಐ ಈಕ್ವಲ್ ಟು 0, ಐ ಅಂದ್ರೆ 1 ಅಂತಾನೆ ಪ್ರಿಂಟ್ ಆಗಬೇಕು. ಇಫ್ ಐ ಸೇ ಐ ಈಕ್ವಲ್ ಟು 1, ಇದು 3 ಪ್ರಿಂಟ್ ಆಗಬೇಕು. 3 ಪ್ರಿಂಟ್ ಆಗಬೇಕು ಅಂದ್ರೆ ಏನ್ ಮಾಡಬೇಕು, ಐ ಇಂಟು 2 ಮಾಡಿದ್ರೆ 2 ಆಗತ್ತೆ, ಪ್ಲಸ್ 1 ಹಾಕಿದ್ರೆ ವರ್ಕ್ ಆಗತ್ತಾ ನೋಡೋಣ. ಸೊ ನಾನೇನ್ ಹೇಳ್ತೀನಿ ಈಗ, ಓಕೆ, ಇದನ್ನೇ ಕಾಪಿ ಮಾಡ್ಕೊಳ್ತೀನಿ. ಫಸ್ಟ್ ನಾವು ಫಿಗರ್ ಔಟ್ ಮಾಡೋಣ ಈ ವ್ಯಾಲ್ಯೂಸ್ಗಳನ್ನ. ಆರ್ ಮೈನಸ್ ಐ, ಇಲ್ಲಿ ನಾನು ಟೆಂಪ್ ವೇರಿಯೇಬಲ್ ತಗೊಳ್ತೀನಿ. ಸೊ ಟೆಂಪ್ ಈಕ್ವಲ್ ಟು ನಾ ಹೇಳ್ತೀನಿ ಐ ಇಂಟು 2 ಅಂತ ಬಂದಾಗ 0 ಇಂಟು 2 ಇದಾಗ್ಬಿಡತ್ತೆ, +1 ಹಾಕಿದ್ರೆ ಓಕೆ. ಒಂದ್ಸರಿ ಟ್ರೈ ಮಾಡೋಣ, ಆಮೇಲೆ ನಿಮ್ಗೆ ಗೊತ್ತಾಯ್ತು ಬರುತ್ತೆ. ಫಾರ್ ಐ ಇನ್ ರೇಂಜ್ ಆಫ್, ನಾ ಹೇಳ್ತೀನಿ ಈ ಟೆಂಪ್ನ ಸ್ಟೋರ್ ಮಾಡ್ಕೊಳ್ತೀನಿ ಇಲ್ಲಿ. ಅದಾದ್ಮೇಲೆ ಇಲ್ಲಿ ನಾ ಹೇಳ್ತೀನಿ ಪ್ರಿಂಟ್ ಆಫ್ ಸ್ಟಾರ್ ಅಟ್ ದಿ ಎಂಡ್. ಇವಾಗ ಬಟ್ ನನ್ಗೆ ಇಲ್ಲಿ ಮೇಲೆ ಸ್ಟಾರೇ ಬರ್ತಾ ಇಲ್ಲ, ಅಂಡ್ ಇದು ರಾಂಗ್. ಯಾಕೆ ಅಂತ ಹೇಳಿದ್ರೆ ನಾನು ವೆನ್ ಐ ಸೇ ಆರ್ 3 ಅಂತಂದ್ರೆ 2 ಸ್ಪೇಸಸ್ ಪ್ರಿಂಟ್ ಆಗಬೇಕು, ನನಗೆ 3 ಸ್ಪೇಸಸ್ ಪ್ರಿಂಟ್ ಆಗ್ತಾ ಇದೆ. ಈಗ ನಾನು ಏನ್ ಮಾಡಬೇಕು, ಓಕೆ, ಇಲ್ಲೇ ಯೋಚನೆ ಮಾಡಿ ನಾನೀಗ ಯಾವ ಫಾರ್ಮುಲಾ ಎಲ್ಲಿ ಪೀಕ್ ಮಾಡಬೇಕು ಅಂತ. ನಮ್ಗೆ ಆಲ್ಮೋಸ್ಟ್ ಆಲ್ ಕರೆಕ್ಟ್ ಆಗಿ ಬರ್ತಾ ಇದೆ, ಬಟ್ ಇದು ಇಲ್ಲಿ 3 ಸ್ಪೇಸ್ ಇರೋ ಕಡೆ 2 ಸ್ಪೇಸ್ ಪ್ರಿಂಟ್ ಆಗಬೇಕು, 2 ಇರೋ ಕಡೆ 1 ಆಗಬೇಕು, ಇಲ್ಲಿ ಸ್ಟಾರ್ ಬರಬೇಕು. ದಿಸ್ ಇಸ್ ಆರ್ ರಿಕ್ವೈರ್ಮೆಂಟ್. ಓಕೆ, ಸೊ ವಾಟ್ ವಿ ಕ್ಯಾನ್ ಡೂ ಅಂದ್ರೆ, ಓಕೆ, ವಿಲ್ ಗೋ ಹಿಯರ್. ಫಸ್ಟ್ ನಾನು ಏನ್ ಮಾಡ್ತೀನಿ, ಎನ್ ಅಂತ ಒಂದು ವ್ಯಾಲ್ಯೂ ತಗೊಳ್ತೀನಿ. ಯಾಕೆ ಎನ್ ಅಂತಂದ್ರೆ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಇದನ್ನ R-1 ಅಂತ ಕಂಟ್ರೋಲ್ ಮಾಡ್ತೀನಿ. ಸೊ R-1 ಇಲ್ಲಿ ಆಲ್ರೆಡಿ ಹಾಕಿದ್ದೀನಿ, R-I ಅಂತ ಹಾಕೋಣ. R-I ಅಂತ ಸೊ ಇಲ್ಲಿ ನೋಡಿ R-1 ಬೇಕು ನನಗೆ, ಇದು 2 ಪ್ರಿಂಟ್ ಆಗ್ಲಿಕ್ಕೆ. ಅದಾದ್ಮೇಲೆ ಡಿಕ್ರಿಮೆಂಟ್ ಮಾಡ್ಬೇಕಾಗಿರೋದು. ಸೊ ಇದು R-1. ಯಾಕೆಂದ್ರೆ ನಾ ಹೇಳಿದೆ ನಂಬರ್ ಆಫ್ ರೋಸ್ 3 ಆದಾಗ ನಂಬರ್ ಆಫ್ ಸ್ಪೇಸಸ್ 2 ಆಗಬೇಕು. ಅದಕ್ಕೆ ನಾನು ಈ ವ್ಯಾಲ್ಯೂ ಅಲ್ಲಿ 2 ಆಗುತ್ತೆ, ಎನ್ ವ್ಯಾಲ್ಯೂ 2 ಆಗುತ್ತೆ. ಸೊ ಎನ್ ವ್ಯಾಲ್ಯೂ 2 ಆದ್ರೆ ಇಲ್ಲಿ ಎನ್ ನ ರಿಪ್ಲೇಸ್ ಮಾಡಿ, ಓಕೆ, ಇದು ಓಕೆ. ಸೊ 2 ಸ್ಪೇಸಸ್ ಪ್ರಿಂಟ್ ಆಗಿದೆ, ಬಟ್ ಇಲ್ಲಿ ನನಗೆ ಸ್ಟಾರ್ ಪ್ರಿಂಟ್ ಆಗ್ತಾ ಇಲ್ಲ. ಸೊ ಸ್ಟಾರ್ ಪ್ರಿಂಟ್ ಆಗ್ತಾ ಇಲ್ಲ ಅಂತಂದ್ರೆ ಇದ್ರಲ್ಲಿ ನಾನು ಟ್ವೀಕ್ ಮಾಡಬೇಕಾಗಿರೋದು. ಟೆಂಪ್ ವ್ಯಾಲ್ಯೂ ಐ ಇಂಟು ಸ್ಟಾರ್ ಅಂತಂದ್ರೆ 0 ಇಂಟು 0, ಓಕೆ, 0 ಆದಾಗ ಇದಾಗುತ್ತೆ.
ಸೊ ವಿಲ್ ಸ್ಟಾರ್ಟ್ ಫ್ರಮ್ 1. ಸೊ ಹೆಂಗೆ ಸ್ಟಾರ್ಟ್ ಮಾಡ್ತೀರಾ ವಿಲ್ ಸ್ಟಾರ್ಟ್ ಫ್ರಮ್ 1 ಅಂತಂದರೆ, ನೋಡಿ ನಾನೇನೇ ಇರ್ತಾನೆ ಇಲ್ಲಿ ಐ ಸ್ಟಾರ್ ಇಂಟು 1. ಓಕೆ, ಇನ್ಸ್ಟೆಡ್ ಆಫ್ ನನಗೆ ಐ ಬದಲಿಗೆ ಇಲ್ಲಿ 1 ಅಂತಾನೆ ಹಾಕ್ತೀನಿ. ಸೊ ದಟ್ ಐ ಇಂಟು 2 0 ಆದಾಗ ಪ್ಲಸ್ 1 ಆಗುತ್ತೆ. ಸೊ 1ನ ಪ್ರಿಂಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಎಂಟರ್. ಓಕೆ, ದಿಸ್ ಇಸ್ ಮೈ ಫಾರ್ಮುಲಾ. ಸೊ ಲೆಟ್ಸ್ ಗೋ ಬ್ಯಾಕ್ ಇದಕ್ಕೆ. ಲೆಟ್ಸ್ ಅನಲೈಸ್ ಒನ್ ಮೋರ್ ಟೈಮ್. One second. ಓಕೆ, ಸೊ ನಾನು ಇದನ್ನ ಇಲ್ಲಿ ಫಾರ್ಮುಲಾ ಹಾಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಓಕೆ, ಟೆಕ್ಸ್ಟ್ ಲಿಮಿಟ್ ಆಗಿದೆ ಅಂತ ಹೇಳ್ತಾ ಇದೆ. ಕಾಪಿ ಟೆಕ್ಸ್ಟ್ ಹಾಕಿ. ಓಕೆ, ಅದು ಸಮ್ ರೀಸನ್ ಅಲ್ಲಿ ಟೆಕ್ಸ್ಟ್ ಪ್ರಾಪರ್ ಆಗಿ ಹಾಕ್ತಿಲ್ಲ. ಜಸ್ಟ್ ಸೆಕೆಂಡ್. ಓಕೆ, ಸೊ ನನಗೆ ಈ ತರ ಬ್ಲಾಕ್ ಬಂದಿದೆ ನನ್ನ ಹತ್ರ. ಇದು ನನ್ನ ಕೋಡ್. ಸೊ ಕೋಡ್ ಇದು ನಂದು, ಅಂಡ್ ಅದಾದ್ಮೇಲೆ ನನ್ನ ಔಟ್ಪುಟ್ ಬಂದು ಇದು. ಸೊ ಹಾಗಾದ್ರೆ ಲೆಟ್ಸ್ ಗೋ ಹಿಯರ್. ಹಿಂಗಿದೆ ನನ್ನ ಔಟ್ಪುಟ್. ಕರೆಕ್ಟಾ? ಇವಾಗ ಲೆಟ್ಸ್ ಅನಲೈಸ್ ಏನೇನ್ ಇದೆ ಅಂತ. ಆಯ್ತಾ? ಇದನ್ನ ಸ್ವಲ್ಪ ಝೂಮ್ ಮಾಡ್ಕೊಳ್ತೀನಿ. ನಾ ಏನ್ ಹೇಳಿದೆ, ಫಸ್ಟ್ ಫಾರ್ಮುಲಾ ನಾವು ಹೆಂಗ್ ಪ್ರಿಂಟ್ ಮಾಡಿದ್ದು ಅಂತ ಹೇಳಿದ್ರೆ, ಓಕೆ, ಇಲ್ಲಿ ನಂಬರ್ ಆಫ್ ರೋಸ್ ಎಷ್ಟಿದೆ? ಸೊ ನಂಬರ್ ಆಫ್ ರೋಸ್ ಇಸ್ 3. ಕರೆಕ್ಟಾ? ನಂಬರ್ ಆಫ್ ರೋಸ್ 3 ಆದಾಗ ನನಗೆ ಇಲ್ಲಿ 2 ಸ್ಪೇಸಸ್ ಪ್ರಿಂಟ್ ಆಗಬೇಕು. 1 2 1 2. ಕರೆಕ್ಟ್ ಅಲ್ವಾ? ಅದಕ್ಕೆ ಅದಾದ್ಮೇಲೆ ಸ್ಟಾರು ಯಾವಾಗ ಐ ಈಕ್ವಲ್ ಟು 0 ಆಗುತ್ತೋ, ವೆನ್ ಐ ಇಸ್ 0 ನನಗೆ 1 ಸ್ಟಾರ್ ಪ್ರಿಂಟ್ ಆಗಬೇಕು. ವೆನ್ ಐ ಇಸ್ 1 3 ಸ್ಟಾರ್ಸ್ ಪ್ರಿಂಟ್ ಆಗಬೇಕು. ಆಯ್ತಾ? 3 ಸ್ಟಾರ್ಸ್ ಪ್ರಿಂಟ್ ಆಗಬೇಕು. ವೆನ್ ಐ ಇಸ್ ಈಕ್ವಲ್ ಟು 2 5 ಸ್ಟಾರ್ಸ್ ಪ್ರಿಂಟ್ ಆಗ್ಬೇಕಂದ್ರೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ನನ್ನ ಸ್ಟಾರ್ಸ್ನ ಅಂತ ಅರ್ಥ. ಅಂಡ್ ಇಲ್ಲಿ ಸ್ಪೇಸಸ್ ಅನ್ನೋದು ನಾನು 2 ಸ್ಪೇಸಸ್ ಆಗ್ತಾ ಇದೆ ಅಂತ. ಈಗ ಇನ್ ಆರ್ಡರ್ ಟು ಹ್ಯಾಂಡಲ್ ದಿಸ್ ನಾನೇನು ಹೇಳ್ತೀನಿ, ವೆನ್ ಐ ಸೇ ನಂಬರ್ ಆಫ್ ರೋಸ್ ಈಕ್ವಲ್ ಟು 3, ನಾನು ನಂಬರ್ ಆಫ್ ಸ್ಪೇಸಸ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ r-1 ಅಂತ ಹಾಕ್ದೆ. ಸೊ ದಟ್ ಇಲ್ಲಿ ಎನ್ ವ್ಯಾಲ್ಯೂ ವಿಲ್ ಬಿ 2. ಕರೆಕ್ಟಾ? ಯಾವಾಗ ಎನ್ ವ್ಯಾಲ್ಯೂ 2 ಆಗುತ್ತೋ ಅವಾಗ ನೋಡಿ, ಇನ್ನು ಓಪನ್ ಆಯ್ತು. 1 ಸೆಕೆಂಡ್. ಓಕೆ, 1 ಸೆಕೆಂಡ್ ಇರಿ. ಆಯ್ತಾ? ನಾವು ನೋಡಿ r ಈಕ್ವಲ್ ಟು 3 ಆಯ್ತು, r-1. ಸೊ ಇಲ್ಲಿ ಏನ್ ವ್ಯಾಲ್ಯೂಸ್ ಬರುತ್ತೆ? ನನಗೆ 3 ಆಯ್ತು, ಇದು 2 ಆಯ್ತು. ರೇಂಜ್ ಆಫ್ ಆರ್ ಅಂತ ಬಂದಾಗ ಇಲ್ಲಿ 0 1 2 ಇದು ಪ್ರಿಂಟ್ ಆಗುತ್ತೆ. ನಾವು ಎನ್ ಆಫ್ ಐ ಅಂತ ಹೇಳಿದಾಗ ಇಲ್ಲಿ ವ್ಯಾಲ್ಯೂ ಏನಾಗುತ್ತೆ? ಎನ್ ವ್ಯಾಲ್ಯೂ ಆಲ್ರೆಡಿ 2 ಇದೆ. 2 ಮೈನಸ್ ಐ ಫಸ್ಟ್ 2 ಪ್ರಿಂಟ್ ಆಗುತ್ತೆ, ಅಂಡ್ ಅದಾದ್ಮೇಲೆ 1 ಪ್ರಿಂಟ್ ಆಗುತ್ತೆ. ಜಸ್ಟ್ 1 ಪ್ರಿಂಟ್ ಆಗುತ್ತೆ. ಸೊ ದಟ್ ಐ ಮೀನ್ ಎನ್ ವ್ಯಾಲ್ಯೂ ವಿಲ್ ಬಿ 2 ಮೈನಸ್ ಐ ಏನಾಗುತ್ತೆ ಇವಾಗ? 0 1 ಆಗುತ್ತೆ. ಕರೆಕ್ಟಾ? ಆಮೇಲೆ 0 ಆಗುತ್ತೆ. ಹಿಂಗೆ ಇಂಡೆಕ್ಸಸ್ ಪ್ರಿಂಟ್ ಆಗೋದಲ್ವಾ? ಫೈನ್. ಅದಾದ್ಮೇಲೆ ಇಲ್ಲಿ ಫಾರ್ಮುಲಾ ಹಾಕ್ತಾ ಇದೀವಿ. ಈ ಫಾರ್ಮುಲಾದಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ವೆನ್ ಐ ಸೇ ಟೆಂಪ್ ಈಕ್ವಲ್ ಟು ಐ ಇಂಟು 2 ಮೈನಸ್ 1 ಅಂದ್ರೆ ಪ್ಲಸ್ 1 ಅಂತಂದಾಗ ಐನ ವ್ಯಾಲ್ಯೂ ಎಷ್ಟು? ಐನ ವ್ಯಾಲ್ಯೂ 0 ಇಂಟು 2 ಆದಾಗ 0 ಬರುತ್ತೆ. ಪ್ಲಸ್ 1 ಅಂತ ಬಂದಾಗ 1 ಟೈಮ್ ರಿಪೀಟ್ ಆಗುತ್ತೆ. ಕರೆಕ್ಟಾ? ಇದು 1 ಸ್ಟಾರ್ ಪ್ರಿಂಟ್ ಆಗುತ್ತೆ. ವೆನ್ ಐ ಸೇ ಐ ಇಂಟು 2 ಮೈನಸ್ 1 ಅಂತ ಬಂದಾಗ ಐನ ವ್ಯಾಲ್ಯೂ 1 ಇದೆ. ಇಂಟು 2 ಆಗುತ್ತೆ. 1 ನಿಮಿಷ. ಇಲ್ಲಿ ಪ್ರಿಂಟ್ ಆಫ್ ಐ ಅಂತ ಅಂದಾಗ 0 1 2. ಓಕೆ, ಸೊ ಇಲ್ಲಿ ಪ್ಲಸ್ ಅಲ್ವಾ? ಪ್ಲಸ್ 1. ಸೊ 2 ಆಗುತ್ತೆ, ಪ್ಲಸ್ 1 ಇದು 3 ಆಗುತ್ತೆ. ಐ ಮೀನ್ ಐನ ವ್ಯಾಲ್ಯೂ 1 2 1 ಇಂಟು 2 2 ಪ್ಲಸ್ 1 3 ವ್ಯಾಲ್ಯೂ ಆಗುತ್ತೆ. ಸಿಮಿಲರ್ಲಿ ಐನ ವ್ಯಾಲ್ಯೂ ಯಾವಾಗ 2 ಆಗುತ್ತೆ, ಓಕೆ, ಯಾವಾಗ 2 ಆಗುತ್ತೆ ಇಂಟು 2
ಪ್ಲಸ್ 1 5 ಆಗುತ್ತೆ. ಇವಾಗ ನನಗೆ 5 ಸ್ಟಾರ್ಸ್ ಪ್ರಿಂಟ್ ಆಯ್ತಲ್ವಾ. ಸೊ ಫಸ್ಟ್ 1 ಸ್ಟಾರ್ ಪ್ರಿಂಟ್ ಆದಾಗ 1 ಆಯ್ತು. ಸೆಕೆಂಡ್ ಟೈಮ್ 3 ಡಬಲ್ ಮಾಡ್ತಾ ಇದೀನಿ, 3 ಟೈಮ್ಸ್ ಸ್ಟಾರ್ ಪ್ರಿಂಟ್ ಆಗುತ್ತೆ. ಇಲ್ಲಿ 5 ಪ್ರಿಂಟ್ ಮಾಡ್ತೀನಿ, ಅವಾಗ ಇಲ್ಲಿ 5 ಸ್ಟಾರ್ ಪ್ರಿಂಟ್ ಆಗುತ್ತೆ. ಸೊ ಹೀಗೆ ನನಗೆ ಇದು ರಿಸಲ್ಟ್ ಬಂದಿತ್ತು. ಓಕೆ, ಗಾಟ್ ಇಟ್ ಅಲ್ಲ? ನಾನೇನ್ ಹೇಳಕ್ ಟ್ರೈ ಮಾಡ್ತಿದ್ದೀನಿ ಅಂತ. ಸಿಮಿಲರ್ಲಿ ಇವಾಗ ಲಾಜಿಕ್ ಏನಪ್ಪಾ ಅಂತ ಹೇಳಿದ್ರೆ, ನಾವು ಐ ವಾಂಟ್ ಲಾಜಿಕ್ ಲೈಕ್ ದಿಸ್: ಸ್ಟಾರ್ 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 ಸ್ಟಾರ್. ಇಫ್ ಐ ಸೇ ಹಿಂಗೆ ಇದು ಪ್ರಿಂಟ್ ಮಾಡ್ಬೇಕು. ಇವಾಗ ನಾವು ನೋಡಿ, ಇದರಲ್ಲಿ ಇಫ್ ಐ ಸೇ ಆರ್ ಈಕ್ವಲ್ ಟು 10 ಅಂತ ಕೊಟ್ರೆ ನನಗೆ ಈ ತರ. ಸೊ ಬಟ್ ನನಗೆ ಬೇಕಾಗಿರೋ ಆನ್ಸರ್ ಹಿಂಗೆ ಹಿಂಗ್ ಬೇಕು. ಸೊ ಇಲ್ಲಿ ಐಫನ್ ಹಾಕೋ ಬದಲಿಗೆ ಸ್ಪೇಸ್ ಹಾಕೋಣ, ಆಯ್ತಾ? ನೋಡಿ, ದಿಸ್ ಇಸ್ ವಾಟ್ ವಿ ವಾಂಟೆಡ್. ಇದನ್ನ ನಾವು ನೋಡ್ತಾ ಇದ್ದು. ಇದು 1 ಸ್ಟಾರ್, ಆಮೇಲೆ 3 ಆಗುತ್ತೆ, ಆಮೇಲೆ 5 ಆಗುತ್ತೆ, ಆಮೇಲೆ 7 ಆಗುತ್ತೆ, ಆಮೇಲೆ 9 ಆಗುತ್ತೆ. ಹಿಂಗೆ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಮೈ ಕೋಡ್, ಫೈನಲ್ ಕೋಡ್. ಈಗ ನೆಕ್ಸ್ಟ್ ಥಿಂಗ್, ಇದು ರಿವರ್ಸ್ ಮಾಡ್ಬೇಕಷ್ಟೆ, ಆಯ್ತಾ? ರಿವರ್ಸ್ ಮಾಡ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಓಕೆ, ಕಾಪಿ. ಇದೇ ಕೋಡ್ನ ಟ್ವೀಕ್ ಮಾಡಕ್ ಟ್ರೈ ಮಾಡ್ಬಿಡಿ, ನೀವು ಓನ್ ಆಗಿ ಟ್ರೈ ಮಾಡಿ, ಸೊ ದಟ್ ನಿಮ್ಗೆ ಕ್ಲಾರಿಟಿ ಬರುತ್ತೆ. ಇಲ್ಲ ಅಂತಂದ್ರೆ ಲೈಕ್ ಬರೋದಿಲ್ಲ. ನೋಡಿ, ಹಿಂಗ್ ಬಂದಿದೆ. ಸೊ ಓಕೆ, ಇದು ಫುಲ್ ಉಲ್ಟಾ ಏನೋ ಬಂದಿದೆ, ಇಟ್ಸ್ ಫೈನ್. ಬಟ್ ನನಗೆ ಬೇಕಾಗಿರೋ ಸ್ಟಾರ್ಸ್ಗಳು ಪ್ರಿಂಟ್ ಅಂದ್ರೆ ಲೈಕ್ ಸ್ಪೇಸ್ಗಳು ಪ್ರಿಂಟ್ ಆಗೋಗ್ಬಿಟ್ಟಿದೆ. ಮೀನಿಂಗ್ ಇಫ್ ಯು ಸಿ ಹಿಯರ್ ಅಲ್ಲ, ಇಲ್ಲಿಗೆ ಹೋದ್ರೆ ಈ ಒಂದು ಪ್ಯಾಟರ್ನ್ಗೆ ಇಲ್ಲಿ ಒಂದ್ ಐಫನ್ ಅಂದ್ರೆ ವೆನ್ ಐ ಸೇ ಆರ್ ಈಕ್ವಲ್ ಟು 3, ಇಲ್ಲಿ ಇದು 2 ಪ್ರಿಂಟ್ ಆಗ್ಬೇಕಲ್ಲ. ಸೊ ಇಫ್ ಐ ಸೇ ಇಲ್ಲಿ ಏನಾಗುತ್ತೆ, 2 ಸ್ಪೇಸ್ 1. ಸೊ I equal to 0, I equal to 1, I equal to 2. When I say I equal to 0, don't print anything. When I say I equal to 1, print 1 space anta. Aita 1 hyphen anta. When I say I equal to 2, print 2 hyphens anta. Yes, we print this. Adadmele idan heng print madodu andre, when I say I equal to 0, print 5 times. ಅಂದ್ರೆ ನನ್ನ ಫಾರ್ಮುಲಾ ಫಿಗರ್ ಔಟ್ ಮಾಡ್ಬೇಕು ಇವಾಗ ನಾನು. ಅಂದ್ರೆ ಈ ಟೆಂಪ್ ವೇರಿಯೇಬಲ್ ನಾನು ಫಿಗರ್ ಔಟ್ ಮಾಡಬೇಕು, ಹೆಂಗೆ ಟೆಂಪ್ ವೇರಿಯೇಬಲ್ ಟೆಂಪ್ ಅಲ್ಲಿ ಹೆಂಗ್ ಸ್ಟೋರ್ ಮಾಡೋದು ಅಂತ. ಅಂಡ್ ವೆನ್ ಐ ಸೇ ಐ ಈಕ್ವಲ್ ಟು 1, ಓಕೆ, ವೆನ್ ಐ ಸೇ ಐ ಇಸ್ ಈಕ್ವಲ್ಸ್ ಟು 1, ಅವಾಗ ನಾನು ಏನ್ ಮಾಡಬೇಕು, 3 ನ ಪ್ರಿಂಟ್ ಮಾಡಬೇಕು. ವೆನ್ ಐ ಸೇ ಐ ಈಕ್ವಲ್ ಟು 2, ಅವಾಗ 1 ಸ್ಟಾರ್ ನ ಪ್ರಿಂಟ್ ಮಾಡಬೇಕು. ಅಂದ್ರೆ ರಿವರ್ಸ್ ಬರಿತಾ ಇದೀನಿ. ಸೊ ಸಪೋಸ್ ಇಫ್ ಐ ಸೇ ಆರ್ ಈಕ್ವಲ್ ಟು 4 ಅಂತ ಅನ್ಕೊಳ್ಳೋಣ. ಸೊ ಆರ್ ಈಕ್ವಲ್ ಟು 4 ಅಂತ ಅಂದಾಗ ನನಗೆ ಐ ಈಕ್ವಲ್ ಟು 0 ಆದಾಗ ಇದು ಬಂದ್ಬಿಟ್ಟು 7 ವ್ಯಾಲ್ಯೂಸ್ ಪ್ರಿಂಟ್ ಮಾಡ್ಬೇಕು, ಅಥವಾ 7 ಸ್ಟಾರ್ಸ್ ನ ಪ್ರಿಂಟ್ ಮಾಡಬೇಕು ಅಂತ ಹೇಳ್ತಾ ಇದೀನಿ. ವೆನ್ ಐ ಸೇ ಐ ಈಕ್ವಲ್ ಟು 1, 5 ಸ್ಟಾರ್ಸ್. ವೆನ್ ಐ ಸೇ ಐ ಈಕ್ವಲ್ ಟು 2, 3 ಸ್ಟಾರ್ಸ್. ವೆನ್ ಐ ಸೇ ಐ ಈಕ್ವಲ್ ಟು 3, 1 ಸ್ಟಾರ್. ಕರೆಕ್ಟಾ? ಇಲ್ಲಿ 0 ಆದಾಗ 7 ಸ್ಟಾರ್ ಪ್ರಿಂಟ್ ಆಗ್ಬೇಕು. ಬಟ್ ಸ್ಪೇಸ್ ಗಳ ಕತೆ ನೋಡೋದಾದ್ರೆ, ಇಫ್ ಐ ಸೇ 4, ನನಗೆ ಹೆಂಗ್ ಆಗ್ಬೇಕು, ಈ ತರ 3 ಸ್ಪೇಸ್. ಓಕೆ, ಇದು ಹಿಂಗ್ ಬರ್ಬೇಕಲ್ಲ, ಕರೆಕ್ಟ್. ಸೊ ಹಿಂಗ್ ಬರ್ಬೇಕು, 1, ಈ ತರ ನನ್ಗೆ ಸ್ಪೇಸ್ ನ ಪ್ರಿಂಟ್ ಮಾಡ್ಬೇಕು. ಇದು ಲಾಜಿಕ್. ಕೋಡ್ ನ ಡೈರೆಕ್ಟ್ ಆಗಿ ಬರೀದಿರನೆ, ಜಸ್ಟ್ ಈಗ ನಾವೇನ್ ಹೇಳಿದಿನಲ್ಲ ಅದನ್ನ ಬೇಸಿಸ್ ಆಗಿ ಇಟ್ಕೊಂಡು ಇದನ್ನ ಪ್ರಿಂಟ್ ಮಾಡಿ. ಸೊ ನನಗೆ ಏನ್ ಬೇಕು ಅಂತಂದ್ರೆ ಟೆಂಪ್ ವೇರಿಯೇಬಲ್ ನ ಹ್ಯಾಂಡಲ್ ಮಾಡಬೇಕು. ಸೊ ನನಗೆ ಟೆಂಪ್ ಇಸ್ ಈಕ್ವಲ್ ಟು, ಯಾವಾಗ ವೆನ್ ಐ ಸೇ ಐ ಈಕ್ವಲ್ ಟು 0, ನನಗೆ ಐ ಈಕ್ವಲ್ ಟು 0 ಅಂದಾಗ ಈ ಸ್ಟಾರ್ಸ್ ಅಂದ್ರೆ ಲೈಕ್ 7 ಸ್ಟಾರ್ಸ್ ಪ್ರಿಂಟ್ ಮಾಡಬೇಕು ಅಂದ್ರೆ ನಾನೇನ್ ಮಾಡ್ತೀನಿ, 7 ವ್ಯಾಲ್ಯೂ ಬರಬೇಕು ಅಂತಂದ್ರೆ ಐ ಇಂಟು 2 ಎಷ್ಟಾಗುತ್ತೆ, 0 ಆಗುತ್ತೆ, ಪ್ಲಸ್ 1 ಹಿಂಗ್ ಬರಲ್ಲ. ವಾಟ್ ವಿ ಕ್ಯಾನ್ ಡೂ ಅಂದ್ರೆ, ನೋಡಿ, ಈಗ ನಂಬರ್ ಆಫ್ ರೋಸ್ ಎಷ್ಟು, 2, ಐ ಮೀನ್ ಇಂಟು ಆರ್. ಫಸ್ಟ್ ನಂಬರ್ ಆಫ್ ರೋಸ್ ಹಾಕ್ತಾ ಇದೀನಿ, ಆಮೇಲೆ -1, ಆಮೇಲೆ ಐ. ಸೊ ಇವಾಗ ಏನ್ ಬರುತ್ತೆ, 2 ಇಂಟು ನಂಬರ್ ಆಫ್ ರೋಸ್ ಬಂದ್ಬಿಟ್ಟು, ಸಪೋಸ್ ಇಫ್ ಐ ಸೇ 3 ಅಲ್ಲ, ಸೊ 3 -1 ಮೈನಸ್ ಐ ಈಕ್ವಲ್ ಟು 0. ಸೊ ಇವಾಗ ಏನಾಯ್ತು, 2 3 6 -1 -0. ಸೊ ಇವಾಗ 5 ವ್ಯಾಲ್ಯೂ ಬಂತು. ಕರೆಕ್ಟಾ? ಯಾವಾಗ ವೆನ್ ಐ ಸೇ ಐ ಈಕ್ವಲ್ ಟು 0,
5 ಸ್ಟಾರ್ಸ್ ಪ್ರಿಂಟ್ ಆಗಬೇಕು. ಕರೆಕ್ಟಾ ಫಾರ್ಮುಲಾ? 2 ಇಂಟು ಆರ್ ಮೈನಸ್ 1 ಐಫನ್ ಐ. ಸೊ ನಾ ಏನು ಮಾಡ್ತೀನಿ ಈಗ, ಲೆಟ್ಸ್ ಟ್ರೈ ದಿಸ್, ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ನನ್ನ ಫಾರ್ಮುಲಾದಲ್ಲಿ ನಾನು ಹೇಳ್ತೀನಿ ಆರ್ ಇಂಟು 2 ಮೈನಸ್ 1 ಮೈನಸ್ ಐ. ಓಕೆ, ಹಿಂಗೆ ಬಂತು, ಬಟ್ ಇದು ಕರೆಕ್ಟಾಗಿ ಬರಲಿಲ್ಲ. ವಾಟ್ ಎಲ್ಸ್ ಐ ಮಿಸ್ಸಿಂಗ್ ಇಲ್ಲಿ? ಮೈನಸ್ ಐ. ಸೊ ಡಿಕ್ರಿಮೆಂಟ್ ಆಗಬೇಕು ಈ ಸೈಡಿಂದ. ಸೊ ಮೈನಸ್ 1 ಹಾಕಿದ್ರೆ ನೋ, ಇದು ಮೈನಸ್ ಆಗ್ತಾ ಇದೆ. ಸೊ ನನ್ನ ಫಾರ್ಮುಲಾ ಸಮಥಿಂಗ್ ಐ ನೀಡ್ ಟು ಟ್ವೀಕ್. ವಾಟ್ ಎಲ್ಸ್ ವಿ ಕ್ಯಾನ್ ಡು? ವಾಟ್ ಎಲ್ಸ್ ವಿ ಕ್ಯಾನ್ ಡು? 1 ಸೆಕೆಂಡ್. ಓಕೆ, ನೋಡಿ ನನ್ನ ಫಾರ್ಮುಲಾದಲ್ಲಿ ಸ್ವಲ್ಪ ಟ್ವೀಕ್ ಮಾಡೋಣ. ಸೊ ಇಫ್ ಐ ಸೇ 2 ಸ್ಟಾರ್ ಐ, ಓಕೆ ಪ್ರಿಂಟ್ ಆಯಿತು. ಸೊ ಫಾರ್ಮುಲಾಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಇದನ್ನು ತಗೊಳ್ಳಿ. ಓಕೆ, ಇಲ್ಲೇ ಹ್ಯಾಶ್ ಹಾಕ್ತೀನಿ. ಸೊ ಏನಂತ, ಆರ್ನ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದೀನಿ? 10 ಅಂತ ಕೊಟ್ಟಿದ್ದೀನಿ. 10 ಇಂಟು 2 ಮೈನಸ್ 1 ಮೈನಸ್ 2 ಇಂಟು 0. ಇವಾಗ ಓಕೆ, ಇದು ತುಂಬ ದೊಡ್ಡದಾಯಿತು. ಜಸ್ಟ್ ಗೋ ಫಾರ್ 3. ಇಲ್ಲಿ 2 ಇಂಟು ಅಲ್ವಾ? ಸೊ ವಾಟ್ ಐ ಡು, ಇದನ್ನು 2 ಇಂಟು 0. ಸೊ ಈಗ ಎಂಟರ್ 5 ಸ್ಟಾರ್ಸ್ ಪ್ರಿಂಟ್ ಆಯಿತು. ಸೊ ನಾನು ಈ ಟೆಂಪ್ ವ್ಯಾಲ್ಯೂನ ಇಫ್ ಐ ಜಸ್ಟ್ ಕಾಲ್ ಲೈಕ್ ದಿಸ್, ಟೆಂಪ್ನ ಕಾಲ್ ಮಾಡಿದ್ರೆ ಆರ್ ಈಕ್ವಲ್ ಟು 3 ಅಂತ ಹಾಕಿ, ಸೊ 5 ವ್ಯಾಲ್ಯೂ ಬರ್ತದೆ. ವೆನ್ ಐ ಸೇ ಆರ್ ಈಕ್ವಲ್ ಟು 10, ಸೊ ನನಗೆ 19 ಬರಬೇಕು. ಸೊ ವೆನ್ ಐ ಸೇ ಆರ್ ಈಕ್ವಲ್ ಟು 4, 7 ಬರಬೇಕು. ಕರೆಕ್ಟ್ ಆಗಿದೆ ಇವಾಗ ಈ ಫಾರ್ಮುಲಾ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಈ ಟೆಂಪ್ನ ಇಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ಸೊ ಸ್ಟೋರ್ ಮಾಡಿದಾಗ ನಾನು ಏನಿಲ್ಲಿ ಲೈಕ್ ಈ ಥರ ಇನ್ಕ್ಲೈನ್ ಮಾಡಿದ್ನೋ, ಇವಾಗ ನನಗೆ ಐ ಗಾಟ್ ಇನ್ ದಿಸ್ ವೇ. ಓಕೆ, ಸೊ ವಾಟ್ ಐ ಕ್ಯಾನ್ ಡೂ, ಕರೆಕ್ಟ್. ಸೊ ಇಷ್ಟೇ ಅಲ್ವಾ? ಸೊ ನಾನೀಗ 10 ಅಂತ ಹಾಕ್ತೀನಿ. ಸೊ ಐ ಗಾಟ್ ಮೈ ಪ್ಯಾಟರ್ನ್, ರಿವರ್ಸ್ ಪ್ಯಾಟರ್ನ್. ನೋಡಿ ಹೀಗೆ. ಇವಾಗ ನನಗೆ ಏನು ಮಾಡಬೇಕು ನೀವು ಅಂತಂದರೆ, ದಿಸ್ ಇಸ್ ಮೈ ಪ್ಯಾಟರ್ನ್. ಓಕೆ, ಸೊ ಐ ಗೋ ಟು ಕೋಡ್ ಬ್ಲಾಕ್. ಓಕೆ, ಹಿಂಗಿದೆ. ಈಗ ನನಗೆ ಏನು ಬೇಕು ಅಂದರೆ ಈ ಥರ ಪ್ರಿಂಟ್ ಮಾಡಬೇಕು. ಓಕೆ, ಹಿಂಗೆ ಪ್ರಿಂಟ್ ಮಾಡ್ಕೊ. ದಿಸ್ ಇಸ್ ಮೈ ಪ್ಯಾಟರ್ನ್. ಓಕೆ, ದಿಸ್ ಇಸ್ ಮೈ ಪ್ಯಾಟರ್ನ್. ಈ ಥರ ಡೈಮಂಡ್ ಶೇಪ್ ಪ್ಯಾಟರ್ನ್ನ ಪ್ರಿಂಟ್ ಮಾಡಬೇಕು. ಸೊ ಈಗ ಇಲ್ಲಿಯೇ ಸ್ಟಾಪ್ ಮಾಡಿಬಿಟ್ಟು ಒಂದ್ಸತಿ ಪೇಪರ್ ಪೆನ್ ತೊಗೊಂಡು ಇದನ್ನ ಬಿಡ್ಸಕ್ಕೆ ಟ್ರೈ ಮಾಡಿ. ಲೈಕ್ ಸ್ಕ್ವೇರ್ ಹಾಕ್ಬೇಡ, ಅಂದರೆ ಪ್ರಾಪರ್ ಆಗಿ ಮ್ಯಾಟ್ರಿಕ್ಸ್ ಹಾಕ್ಕೊಂಡು ಯಾವ ವ್ಯಾಲ್ಯೂ ಯಾವಾಗ, ಈಗ ಫಾರ್ ಎಕ್ಸಾಂಪಲ್ ವಿನ್ ಐ ಸೇ ಐ ಈಕ್ವಲ್ ಟು 0, 1 ವ್ಯಾಲ್ಯೂ ಪ್ರಿಂಟ್ ಆಗಬೇಕು. ಅದಾದಮೇಲೆ ಈ ಥರ ಡೌನ್ ಹೆಂಗೆ, ಈ ಥರ ರಿವರ್ಸ್ ಹೆಂಗಾಗತ್ತೆ? ರಿವರ್ಸ್ ಆದರೂ ಕೂಡ ಇಲ್ಲಿ ನೋಡಿ ಒಂದೇ ಲೈನೇ ಇದೆ ಅಲ್ವಾ? ಸಾರಿ, ಒಂದೇ ಲೈನೇ ಇದೆ. ಸೊ ಅದು ಕೋಡ್ ಹೋಯ್ತು. ಸಾರಿ. ಸೊ ಕೋಡ್ ಬ್ಲಾಕ್ ನಾನು ಏನು ಹೇಳಿದ್ರೆ ಹಿಂಗಿತ್ತಲ್ಲ. ಸೊ ಅದಾದಮೇಲೆ ಗೋ ಬ್ಯಾಕ್ ಇಲ್ಲಿಗೆ. ಸೊ ಇದನ್ನ ಕಾಪಿ ಮಾಡಿಕೊಂಡೆ, ಹಿಂಗೆ ಪ್ರಿಂಟ್ ಆಯ್ತು. ಓಕೆ, ದಿಸ್ ಇಸ್ ಮೈ ಕೋಡ್. ನಾ ಈ ಕೋಡ್ನ ನಾನೀಗ ಹೆಂಗೆ ಪ್ರಿಂಟ್ ಮಾಡ್ತೀನಿ? ಸೊ ಆಲ್ರೆಡಿ ಎರಡೂ ಪ್ರಿಂಟ್ ಮಾಡಿದ್ದೀನಲ್ಲ, ಇದು ಜಾಯಿನ್ ಮಾಡ್ಬೇಕಷ್ಟೇ. ಸೊ ಹೆಂಗೆ ಜಾಯಿನ್ ಮಾಡೋದು? ಕಾಪಿ R10, ಆಮೇಲೆ ಜಸ್ಟ್ ಕಾಪಿ ದಿಸ್ ಗೈ. ಸೊ ಇಲ್ಲಿ ಐ ಜೆ ಇದೆಲ್ಲ ಚೇಂಜ್ ಮಾಡೋಣ. ಓಕೆ, ಲೆಟ್ ಇಟ್ ಬಿ. ಫಸ್ಟ್ ಔಟ್ಪುಟ್ ಹೆಂಗೆ ಬರುತ್ತೆ? ಹಿಂಗೆ ಬಂತು, ಬಟ್ ಈ ರೋ ಜಾಸ್ತಿ ಆಯಿತು. ಈ ರೋ ಬರಬಾರ್ದು. ಸೊ ಈ ರೋ ಬರಬಾರ್ದು ಅಂತಂದರೆ RI-1 ಕೊಟ್ಟರೆ ಓಕೆ, ರಾಂಗ್. ಸೊ ಕಮಾಂಡ್ ಸೆಟ್, 1 ಸೆಕೆಂಡ್ ನೋಡಿ. ಇಲ್ಲಿ 1, ಓಕೆ, ನಾನು ಏನು ಮಾಡಿದೆ, ಅಪ್ಪರ್ ಆಫ್ನ ಕಾಪಿ ಮಾಡಿಕೊಂಡೆ, ಲೋವರ್ ಆಫ್ನ ಕಾಪಿ ಮಾಡಿಕೊಂಡೆ. ಲೋವರ್ ಆಫ್ನ ಕಾಪಿ ಮಾಡಿಕೊಂಡು ನನಗೆ ಈ ಥರ ಬರ್ತದೆ. ನನಗೆ ಲೋವರ್ ಆಫ್ ಸ್ಟಾರ್ಟ್ ಆಗಬೇಕಾಗಿರೋದು ವೆನ್ ಐ ಸೇ 0,
ಇಷ್ಟು ಸ್ಟಾರ್ ಪ್ರಿಂಟ್ ಆಯಿತು. ಓಕೆ, ಫಸ್ಟ್ ಥಿಂಗ್ ನಾನು ಏನು ಮಾಡೋಣ, ಲೆಟ್ಸ್ ಗೋ ವಿತ್ 3. ಆಯಿತಾ, 3 ಆದಾಗ ವೆನ್ ಐ ಸೇ 3, ಇಲ್ಲಿ ನಾನು 5 ಸ್ಟಾರ್ಸ್ನ ಪ್ರಿಂಟ್ ಮಾಡೋಕ್ಕೆ ಹೇಳಿದ್ದೆ. ಇವಾಗ ನನಗೆ ಹಂಗೆ ಬೇಡ, ನಾನು ಇದನ್ನ ಸ್ಕಿಪ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಸೊ ಇಮ್ಯಾಜಿನ್, ಇಲ್ಲಿ ನಾನು ಫಾರ್ ಐ ಇನ್ ರೇಂಜ್ ಆಫ್ ಆರ್ ಅಂತ ಬಂದಾಗ, 0 ಅಂತ ಬಂದಾಗ ಇಟ್ ವಿಲ್ ಪ್ರಿಂಟ್ 5 ಸ್ಟಾರ್ಸ್ ಅಲ್ವಾ. ನಾನು ಏನು ಮಾಡ್ತೀನಿ, ಇನ್ಸ್ಟೆಡ್ ಆಫ್ 0 ಐ ವಿಲ್ ಸೇ 1, R. ಅವಾಗ ಏನಾಗುತ್ತೆ ನೋಡಿ, ಐ ಗಾಟ್ ಪ್ರಾಪರ್ ಪ್ಯಾಟರ್ನ್. ಇವಾಗ 1, R ಅಂತಂದ್ರೆ 0ನ ಸ್ಕಿಪ್ ಮಾಡಿಬಿಟ್ಟು 1 ಇಂಡೆಕ್ಸ್ ಇಂದಾನೆ ತಗೋ ಅಂತ ಹೇಳ್ತಾ ಇದ್ದೇನೆ. ಸೊ ಹಾಗಾಗಿ ಇಫ್ ಐ ಸೇ 10 ನಾವು ಈ ತರ ಪ್ರಿಂಟ್ ಮಾಡ್ತೀವಿ, ಎಕ್ಸಾಕ್ಟ್ ಪ್ಯಾಟರ್ನ್ ಪ್ರಿಂಟ್ ಮಾಡಿ. ಸೊ ದಿಸ್ ಇಸ್ ಅ ಒನ್ ಸಿಂಪಲ್ ವೇ. ಆಯ್ತಾ, ಇನ್ನೂ ನಾವು ಸಿಂಪಲ್ ಆಗಿ ನಾವು ಬಿಲ್ಡ್ ಮಾಡ್ಬೋದು. ಈಗ ನಾನು ಇಲ್ಲಿ ಏನೇನು ಫಾರ್ಮುಲಾ ಹಾಕಿದ್ನಲ್ಲ, ಈ ಫಾರ್ಮುಲಾ ಬಿಟ್ಬಿಟ್ಟು ನಾನು ರೇಂಜ್ ಅಲ್ಲೇ ತೋರಿಸ್ಬೋದು. ಸೊ ಹೇಗೆ ಅಂತ ನೋಡೋಣ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಸೊ ಇದನ್ನೇ ಕಾಪಿ ಮಾಡ್ಕೊಳ್ತೀನಿ ನಾನು ಲೋವರ್ ಆಫ್ ನ ಪ್ರಿಂಟ್ ಮಾಡಬೇಕಾದ್ರೆ. ಸೊ ಲೋವರ್ ಆಫ್ ಪ್ರಿಂಟ್ ಮಾಡಬೇಕಾದ್ರೆ ಐ ಸೇ ನೋಡಿ, ಇನ್ನೊಂದು ಸಿಂಪಲ್ ಲಾಜಿಕ್ ಲೋವರ್ ಆಫ್ ಬಿಲ್ಡ್ ಮಾಡೋಕ್ಕೆ. ಸೊ ವೆನ್ ಐ ಸೇ R equal to 3 and n is equals to R minus 1. ಸೊ ಇವಾಗ ಇಲ್ಲಿ 1, R ಬೇಡ, ನನಗೆ ಡೈರೆಕ್ಟಾಗಿ ಆರ್ನ ಪ್ರಿಂಟ್ ಮಾಡೋಣ. ಸೊ ಐ ಗಾಟ್ ದಿಸ್ ಪ್ರಾಪರ್ಲಿ. ನಾವು ಇನ್ನೊಂದು ಲಾಜಿಕ್ ನೋಡೋದಾದ್ರೆ R-1 ಅಂತ ಹಾಕಿ -1 ಹಾಕಿ -1 ಹಾಕಿ. ಸೊ ಹೆಂಗೆ ಬರುತ್ತೆ ಅಂತ ಹೇಳ್ತೀನಿ. ಅದಾದ್ಮೇಲೆ ಇಲ್ಲಿ ಟೆಂಪಲ್ಲಿ ವಿ ಡೋಂಟ್ ನೀಡ್ ದಿಸ್ ಮಚ್ ಟೆಂಪ್ ಡಿಸೈನ್. ಸೊ ಇಲ್ಲಿ ಇನ್ಸ್ಟೆಡ್ ಆಫ್ ಟೆಂಪಿಗೆ ನಾ ಏನು ಮಾಡ್ತೀನಿ ಅಂದರೆ, ಐ ಪುಟ್ I ಸ್ಟಾರ್ ಇಂಟು 2 + 1 ಅಂತ ಹಾಕ್ತೀನಿ. ನಾ ಪ್ರಿಂಟ್ ಇದು ಸರಿಯಾಗಿ ಬರಲಿಲ್ಲ. ಸೊ ರಿವರ್ಸ್ ವೇ ನಾನು ಮಾಡಬೇಕಾದ್ರೆ ಇಲ್ಲಿ n-i ಅಂತ ಹಾಕಿ. ಓಕೆ, ನಾವು ಏನಾಗ್ತದೆ, R-1 ಅಂತಂದ್ರೆ ಏನು, ನಂಬರ್ ಆಫ್ 3 -1 2 ಆಗುತ್ತೆ. -1 ನಾವು ಇಂಡೈಸಸ್ ನಾವು ಆಲ್ರೆಡಿ ಮಾಡಿದ್ವಿ, ಹೇಗೆ -1 ಪ್ರಿಂಟ್ ಆಗುತ್ತೆ ಅಂತ. -1 ಅಂತಂದ್ರೆ ರಿವರ್ಸ್, ಉಲ್ಟಾ ಅಂತ, ಲೈಕ್ ಆಪೋಸಿಟ್ ಅಲ್ಲಿ ರಿವರ್ಸ್ ವೇ ಅಲ್ಲಿ ಪ್ರಿಂಟ್ ಆಗುತ್ತೆ. ಅಂಡ್ ಅದಾದ್ಮೇಲೆ ಫಾರ್ j in n-i ಅಂತ ಹಾಕಿದಾಗ ಆಲ್ರೆಡಿ n ವ್ಯಾಲ್ಯೂ 2 ಇದೆ, 2 - i ಆಗುತ್ತೆ ಆ ಥರ. ಸೊ ಅದಾದ್ಮೇಲೆ ಸ್ಪೇಸಸ್ ಪ್ರಿಂಟ್ ಮಾಡುತ್ತೆ. ಸೊ ಅಗೇನ್ j ಅಲ್ಲಿ i ಇಂಟು 2 + 1, i ವ್ಯಾಲ್ಯೂ 0 ಆಗುತ್ತೆ, ಇಂಟು 2 0 + 1 ಇದ್ದಾಗ 1 ಪ್ರಿಂಟ್ ಮಾಡು ಅಂತ ಹೇಳ್ತಾರೆ. ಓಕೆ, ಸೊ ಹಿಂಗೂ ಕೂಡ ಪ್ರಿಂಟ್ ಮಾಡ್ಬೋದು. ಬಟ್ ನಿಮ್ಗೆ ಯಾವ ಲಾಜಿಕ್ ಲೈಕ್ ವರ್ಕ್ ಆಗುತ್ತೋ ಆ ಲಾಜಿಕಲ್ ಟ್ರೈ ಮಾಡಿ. ಸೊ ಇಲ್ಲಿ 1 ಪ್ರಿಂಟ್ ಆಗುತ್ತಲ್ಲ, 1 ಪ್ರಿಂಟ್ ಆದ್ರೂ ಕೂಡ ಕೆಳಗಡೆ ಬರಬೇಕು, ಅದಕ್ಕೋಸ್ಕರ ನಾನು -1 ಹಾಕಿರೋದು ಇಲ್ಲಿ. ಅರ್ಥ ಆಯ್ತಾ? ಸೊ ಹೀಗೆ ವಿ ಕ್ಯಾನ್ ಪ್ರಿಂಟ್ ಸ್ಟಾರ್ಸ್. ಸೊ ಇದನ್ನೇ ವಾಟ್ ಯು ಕ್ಯಾನ್ ಡೂ ಅಗೇನ್, ಇಫ್ ಐ ಸೇ n equal to 10, ನೋಡಿ ಸೇಮ್ ಥಿಂಗ್. ನಾವು ಈ ಕಾಪಿನ ಅಗೇನ್ ಯು ಪುಟ್ ಇಟ್ ಇನ್ ಇದರಲ್ಲಿ, ಆಯ್ತಾ. ಬಟ್ ಫಾರ್ ನೌ ಯು ಕ್ಯಾನ್ ಯೂಸ್ ದಿಸ್ ಲಾಜಿಕ್ ಟು ಬಿಲ್ಡ್ ದಿಸ್ ಡೈಮಂಡ್ ಪ್ಯಾಟರ್ನ್. ಆಯ್ತಾ, ಈಗ ಡೈಮಂಡ್ ಪ್ಯಾಟರ್ನ್ ಪ್ರಿಂಟ್ ಮಾಡಿದ್ರಲ್ಲ, ನನಗೇನ್ ಬೇಕು ಅಂದ್ರೆ ಈ ತರ ಪ್ಯಾಟರ್ನ್ ಪ್ರಿಂಟ್ ಮಾಡ್ಬೇಕು ನೀವು. ಆಯ್ತಾ, ಸೊ ಹಿಂಗ್ ಬಂದು ಆಯ್ತಾ, ಹಿಂಗಾಗಿದೆ ಅಲ್ಲ. ನನಗೆ ನೀವು ಇದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹೆಂಗ್ ಪ್ರಿಂಟ್ ಮಾಡ್ತೀರಂತ. ಸೊ ಹಿಂಗಾಯ್ತಲ್ಲ, ಇದನ್ನ ಉಲ್ಟಾ ತಗೊಳ್ಳೋಣ. ಓಕೆ, ಹಿಂಗ್ ಪ್ರಿಂಟ್ ಮಾಡೋಣ. ಇದರಲ್ಲಿ 1 ಸ್ಟಾರ್ನ ತೆಗಿರಿ. ಸೊ ನನಗೆ ಐ ವಾಂಟ್ ಲೈಕ್ ದಿಸ್. ಓಕೆ, ಈ ತರ ನನಗೆ ಈ ಟೈಮ್ದು ಇದಿರುತ್ತಲ್ಲ, ಸೊ ಆ ತರ ಈ ತರ ಒಂದು ಪ್ಯಾಟರ್ನ್ ನಾನು ಪ್ರಿಂಟ್ ಮಾಡಿ ತೋರಿಸ್ಬೇಕು. ಸೊ ಟ್ರೈ ಮಾಡಿ ನಿಮ್ಗೆ. ಈಗ ನಾನು ಏನ್ ಮಾಡಿದೆ, ಈ ಡೈಮಂಡ್ ಪ್ಯಾಟರ್ನ್ ಪ್ರಿಂಟ್ ಮಾಡೋಕ್ಕೆ ಇದನ್ನೇ ಕಾಪಿ ಮಾಡಿಕೊಂಡು ಟ್ವೀಕ್ ಮಾಡಿದ್ನಲ್ಲ, ಸಿಮಿಲರ್ಲಿ ನೀವು ಇದನ್ನೇ ಈ ತರ ಕ್ರಾಸ್ ಪ್ಯಾಟರ್ನ್ ಪ್ರಿಂಟ್ ಮಾಡ್ಲಿಕ್ಕೆ ಸೇಮ್ ವೇ ನೀವು ತಗೋಬೇಕಾಗತ್ತೆ. ಹೇಗ್ ತಗೊಳ್ತೀರಾ, ಹೆಂಗ್ ಪ್ರಿಂಟ್ ಮಾಡ್ತೀರಾ, ನನಗೆ ಮೆಸೇಜ್ ಅಲ್ಲಿ ಹಾಕಿ, ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ವಿಲ್ ಸಿ ಹೇಗೆ ಪ್ರಿಂಟ್ ಮಾಡ್ತೀರಾ ನೀವು ಅಂತ. ಓಕೆ ಫೈನ್. ಹಾಗಿದ್ರೆ ಸೊ ಇಷ್ಟು ಇವತ್ತಿನ ಸೆಷನ್. ಸೊ ನಿಮ್ಗೆ ಏನಾದ್ರು ಕಂಟೆಂಟ್ ಇಷ್ಟ ಆಗಿದೆ, ದಯವಿಟ್ಟು ನೀವು ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ಯಾರು ಪೈಥಾನ್ ಕಲಿಬೇಕು ಅಂತ ಇದ್ದಾರೋ ಅವ್ರ ಹತ್ರ ಶೇರ್ ಮಾಡಿ. ಇನ್ನ ಲೈಕ್ ಈ ಪೈಥಾನ್ ಸೀರೀಸ್ ಆದ್ಮೇಲೆ ನಾವು ಕಂಪ್ಲೀಟ್ ಡಾಕರ್ ಅಂದ್ರೆ ಕಂಪ್ಲೀಟ್ ಡೆವಾಪ್ಸ್ ಸೀರೀಸ್ನ ಮಾಡ್ತಾ ಇದ್ದೀನಿ. ಸೊ ಅಂದ್ರೆ ವಿತ್ AWS
ಆ್ಯಂಡ್ ಡೆವಾಪ್ಸ್ ಅಲ್ಲಿ ಯಾವ್ಯಾವ ಟೂಲ್ಸ್ ಕವರ್ ಮಾಡ್ತೀನಿ ಅಂದರೆ ಗಿಟ್ ಇಂದ ಹಿಡಿದು ಅಂಟಿಲ್ ಲೈಕ್ ಪ್ರೊಮಿಥಿಯಸ್ವರೆಗೂ ಕವರ್ ಮಾಡ್ತೀನಿ. ಸೊ ಆ ಒಂದು ಪ್ಲೇ ಲಿಸ್ಟ್ ಈಸ್ ಎನಫ್. ಲೈಕ್ ನೀವು ಯಾವುದೇ ಡೆವಾಪ್ಸ್ ಜಾಬ್ಗೆ ನೀವು ತಗೋಬೇಕು, ಈವನ್ ಇಫ್ ಯು ಆರ್ ಲೈಕ್ 4 years 5 years ಎಕ್ಸ್ಪೀರಿಯನ್ಸ್ ಆಗಿದ್ರು ಕೂಡ ದಟ್ ಪ್ಲೇ ಲಿಸ್ಟ್ ಇಸ್ ಎನಫ್. ಸೊ ಅದನ್ನ ನಾನು ಈಗಲೇ ಶುರು ಮಾಡ್ತಿಲ್ಲ. ಸೊ ಒನ್ಸ್ ಈ ಪೈಥಾನ್ ಮುಗಿದಾದ್ಮೇಲೆ ದೆನ್ ಐ ಆಮ್ ಸ್ಟಾರ್ಟಿಂಗ್ ದಿ ಡೆವಾಪ್ಸ್ Zero to Hero series. ಸೊ ಅದರಲ್ಲಿ ಇನ್ಕ್ಲೂಡಿಂಗ್ AWS, ಇನ್ಕ್ಲೂಡಿಂಗ್ ಲೈಕ್ ಪ್ರೊಮಿಥಿಯಸ್, ಶೆಲ್ ಸ್ಕ್ರಿಪ್ಟಿಂಗ್ ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನು ಆ ಸೀರೀಸ್ನ ನಾನು ಶುರು ಮಾಡಲಿಕ್ಕೆ ಇಟ್ ವಿಲ್ ಬಿ ಮೋಟಿವೇಶನ್ ಫಾರ್ ಮಿ. ಸೊ ಹಾಗಾಗಿ ನಿಮಗೆ ಈ ಕಂಟೆಂಟ್ ಏನಾದರೂ ಇಷ್ಟ ಆಗಿರೋ ಪೈಥಾನ್ ಕಂಟೆಂಟ್ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಒಂದು ಲೈಕ್ ಮಾಡಿ. ಸೊ ದಟ್ ನನಗೆ ಲೈಕ್ ಇನ್ನೂ ಈ ಥರ ತುಂಬ ವಿಡಿಯೋಸ್ಗಳನ್ನ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಸೋ ಮಚ್.